ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ತೃತೀಯ BA ರಾಜ್ಯಶಾಸ್ತ್ರ ಭಾರತ ಸಂವಿಧಾನ ಮತ್ತು ಸರಕಾರ ಅದರಲ್ಲಿ ಬ್ಲಾಕ್ 3ರಲ್ಲಿ ಬರುವಂತಹ ಇನ್ನೊಂದು ಮುಖ್ಯವಾದ ಪ್ರಶ್ನೆಯ ಬಗ್ಗೆ ತಿಳ್ಕೊಳ್ಳುವ. ಅದು ಹೈಕೋರ್ಟಿನ ರಚನೆ, ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ನೋಡಿಕೊಳ್ಳುವ. ಒಂದು ಮುಖ್ಯವಾಗಿರುವಂಥ ಪ್ರಶ್ನೆ ಆಗಿರುವಂಥದ್ದು ಹೈಕೋರ್ಟ್ನ ಅಧೀನ ನ್ಯಾಯಾಲಯದ ರಚನೆಯ ಬಗ್ಗೆ ತಿಳ್ಕೊಳ್ತಾ ಹೋಗುವ. ಪ್ರತಿಯೊಂದು ಹೈಕೋರ್ಟ್ ಒಬ್ಬರು ಮುಖ್ಯ ನ್ಯಾಯಾಧೀಶರು ಮತ್ತು ರಾಷ್ಟ್ರಾಧ್ಯಕ್ಷರು ಆಗಿಂದಾಗೆ ನೇಮಿಸುವ ಇತರ ನ್ಯಾಯಾಧೀಶರುಗಳನ್ನು ಒಳಗೊಂಡಿರ್ತದೆ. ಅಂದರೆ ಆವಾಗನೇ ಎಲ್ಲ ನೇಮಕ ಮಾಡುವಂಥದ್ದು. ಇಲ್ಲಿ ನ್ಯಾಯಾಧೀಶರನ್ನು ನೇಮಕ ಮಾಡುವಂಥದ್ದು ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ. ಹೈಕೋರ್ಟ್ನ ನ್ಯಾಯಾಧೀಶರನ್ನು ಮತ್ತು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಎರಡು ನ್ಯಾಯಾಲಯದ ನ್ಯಾಯಾಧೀಶರನ್ನು ಕೂಡ ನೇಮಕ ಮಾಡುವಂಥದ್ದು ರಾಷ್ಟ್ರಪತಿಯವರು. ಒಂದು ರಾಜ್ಯದ ಹೈಕೋರ್ಟಿನಿಂದ ಮತ್ತೊಂದು ರಾಜ್ಯದ ಹೈಕೋರ್ಟಿಗೆ ವರ್ಗಾಯಿಸಲು ಅವಕಾಶ ಇರ್ತದೆ. ಸಾಮಾನ್ಯವಾಗಿ ಹೈಕೋರ್ಟ್ನ ನ್ಯಾಯಾಧೀಶರುಗಳನ್ನು ನೇಮಕ ಮಾಡುವಾಗ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು ಮತ್ತು ಆಯಾ ರಾಜ್ಯಗಳ ಹೈಕೋರ್ಟ್ ನ್ಯಾಯಾಧೀಶರು ಆಯಾ ರಾಜ್ಯಗಳ ರಾಜ್ಯಪಾಲರೊಂದಿಗೆ ಸಮಾಲೋಚಿಸಿ ನೇಮಕ ಮಾಡ್ತಾರೆ. ಇಲ್ಲಿ ಒಬ್ಬ ನ್ಯಾಯಾಧೀಶನನ್ನು ನೇಮಕವನ್ನು ಮಾಡಬೇಕಾದ್ರೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿರ್ಬೋದು ಅಥವಾ ಹೈಕೋರ್ಟ್ನ ನ್ಯಾಯಾಧೀಶರಾಗಿರ್ಬೋದು, ನ್ಯಾಯಾಧೀಶರನ್ನು ನೇಮಕ ಮಾಡುವಂಥದ್ದು ರಾಷ್ಟ್ರಪತಿಯವರು ನೇಮಕವನ್ನು ಮಾಡುವಂತಹ ಸಂದರ್ಭದಲ್ಲಿ ಅದರ ಬಗ್ಗೆ ಚರ್ಚೆ ಮಾಡ್ತಾರೆ, ಅದರ ಬಗ್ಗೆ ಸಮಾಲೋಚನೆಯನ್ನು ಮಾಡ್ತಾರೆ. ರಾಜ್ಯಪಾಲರ ಜೊತೆಗೆ ಸಮಾಲೋಚನೆಯನ್ನು ನಡೆಸಿ ನಂತರ ಆಯ್ಕೆ ಮಾಡುವಂಥದ್ದು. ಒಂದು ಹೈಕೋರ್ಟ್ನ ನ್ಯಾಯಾಧೀಶರು ಮತ್ತೊಂದು ಹೈಕೋರ್ಟ್ನ ನ್ಯಾಯಾಧೀಶರ ವರ್ಗಾಯಿಸಲು ಅವಕಾಶ ಇರ್ತದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಹೈಕೋರ್ಟ್ನ ನ್ಯಾಯಾಧೀಶರುಗಳನ್ನು ಒಂದು ರಾಜ್ಯದ ಹೈಕೋರ್ಟ್ನಿಂದ ಮತ್ತೊಂದು ಹೈಕೋರ್ಟಿಗೆ ವರ್ಗಾವಣೆ ಮಾಡುವ ಅಧಿಕಾರವನ್ನು ಯಾರು ಹೊಂದಿರ್ತಾರೆ? ರಾಷ್ಟ್ರಪತಿಯವರು ಹೊಂದಿರ್ತಾರೆ. ಇನ್ನು 1993ರ ನ್ಯಾಯಾಧೀಶರ ಮೊಕದ್ದಮೆ ತೀರ್ಪಿನನ್ವಯ ಹೈಕೋರ್ಟ್ಗಳ ನ್ಯಾಯಾಧೀಶರ ನೇಮಕ ಮತ್ತು ವರ್ಗಾವಣೆಗೆ ಸಂಬಂಧಿಸಿದಂತೆ ರಾಷ್ಟ್ರಾಧ್ಯಕ್ಷರು ಭಾರತದ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರನ್ನು ಸಮಾಲೋಚಿಸಿದ ನಂತರ ತೀರ್ಮಾನವನ್ನು ಕೈಗೊಳ್ಳಬೇಕಾಗ್ತದೆ. ಅಲ್ಲದೆ ರಾಷ್ಟ್ರಾಧ್ಯಕ್ಷರು 2 ವರ್ಷಗಳಿಗೆ ಮೀರದಂತೆ ತಾತ್ಕಾಲಿಕವಾಗಿ ವಿಶೇಷ ನ್ಯಾಯಾಧೀಶರುಗಳನ್ನು ನೇಮಿಸಬಹುದಾಗಿದ್ದು, ಇತ್ಯರ್ಥವಾಗದೇ ಉಳಿದಿರುವ ವಿವಾದಗಳ ವಿಚಾರಣೆಗಾಗಿ ಈ ಒಂದು ನೇಮಕ ಕಾರ್ಯ ಮಾಡಲಾಗ್ತದೆ. ನೇಮಕ ಕಾರ್ಯವನ್ನು ಮಾಡೋದು ಯಾಕೆ ಅಂತ ಹೇಳಿದರೆ, 2 ವರ್ಷಗಳಿಂದ ಮೀರದಂಥ ಒಂದು ತಾತ್ಕಾಲಿಕವಾಗಿ ವಿಶೇಷ ನ್ಯಾಯಾಧೀಶರುಗಳನ್ನು ನೇಮಿಸ್ತಾರೆ. ವಿಶೇಷ ನ್ಯಾಯಾಧೀಶರುಗಳು ಕೂಡ ಕೆಲವೊಮ್ಮೆ ಅವಶ್ಯಕವಾಗಿರ್ತಾರೆ. ಈ ವಿಶೇಷ ನ್ಯಾಯಾಧೀಶರನ್ನು ಕೂಡ ಅವರೇ ನೇಮಕ ಮಾಡ್ತಾರೆ ರಾಷ್ಟ್ರಾಧ್ಯಕ್ಷರು. ಯಾವಾಗ ಅಂತ ಹೇಳಿದರೆ, ಇತ್ಯರ್ಥವಾಗದೆ ಉಳಿದಿರ್ತದಲ್ಲ ಕೆಲವೊಂದು ವಿಚಾರಗಳು, ಅದನ್ನೆಲ್ಲ ಮಾಡಲಿಕ್ಕೆ ನೇಮಕವನ್ನು ಮಾಡಿಕೊಳ್ಳುವಂಥದ್ದು. ಇದು ಸಂವಿಧಾನದ 217ನೇ ವಿಧಿ ಹೈಕೋರ್ಟ್ನ ನ್ಯಾಯಾಧೀಶರನ್ನು ನೇಮಕ ಮಾಡಲು ಅರ್ಹತೆಗಳು ಬೇಕು ಅಂತ ಹೇಳ್ತದೆ. ಕೆಲವೊಂದು ಅರ್ಹತೆಗಳ ಮೂಲಕ ನ್ಯಾಯಾಧೀಶರಾಗ್ಬೋದು. ಆ ಅರ್ಹತೆಗಳಿದ್ದರೆ ಮಾತ್ರ ಒಂದು ಭಾರತದ ಪ್ರಜೆಯಾಗಿರಬೇಕು. ನೀವು ಭಾರತದ ಪ್ರಜೆಯಾಗಿದ್ದರೆ ಆಗ್ತದೆ. ಇನ್ನು ಮುಂದೇನದು, 10 ವರ್ಷಗಳವರೆಗೆ ಭಾರತದ ಯಾವುದೇ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಬೇಕು. ಯಾವುದೇ ನ್ಯಾಯಾಲಯ ಇರ್ಬೋದು, ನಿಮ್ಮ ಹತ್ತಿರದ ನಿಮ್ಮ ಊರುಗಳ ನ್ಯಾಯಾಲಯಗಳಲ್ಲಿ 10 ವರ್ಷ ವಕೀಲ ವೃತ್ತಿ ಅಂದರೆ ಅದರಲ್ಲಿ ನ್ಯಾಯಾಧೀಶರಾಗಿ ಜಡ್ಜ್ ಆಗಿ ಸೇವೆಯನ್ನು ಮಾಡಿರಬೇಕು. ನ್ಯಾಯಾಲಯದಲ್ಲಿ ನ್ಯಾಯಾಧೀಶರಾಗಿ ಮಾಡಬೇಕು ಅಥವಾ ವಕೀಲನಾಗಿ ಕೂಡ ನ್ಯಾಯವಾದಿಯಾಗಿ ಕೂಡ ಸೇವೆಯನ್ನು ಸಲ್ಲಿಸಬೇಕು. ಈ ರೀತಿ ನೇಮಕವಾದ ನ್ಯಾಯಾಧೀಶರು 12 ವರ್ಷಗಳು ತುಂಬುವ ತನಕ 12 ವರ್ಷ ಆಗುವ ತನಕ 62 ವರ್ಷ ಅವರಿಗೆ 62 ವರ್ಷ ಆಗುವ ತನಕ ಕಾರ್ಯವನ್ನು ನಿರ್ವಹಿಸಬೇಕು. 62 ವರ್ಷ ಆಗಬೇಕು ಅವರಿಗೆ. ಅಂದರೆ ಒಂದು ನಿವೃತ್ತಿಯನ್ನು ಹೊಂದಲಿಕ್ಕೆ ನಿವೃತ್ತಿಯ ನಂತರ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರುಗಳಾಗಿ ನೇಮಕ ಮಾಡಲು ಅವಕಾಶ ಇದೆ. ಈಗ ಹೈಕೋರ್ಟ್ನ ನ್ಯಾಯಾಧೀಶರನ್ನು ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ. 62 ವರ್ಷಗಳ ಕಾಲ ಅವರು ಅಧಿಕಾರದಲ್ಲಿರ್ತಾರೆ. 62 ವರ್ಷ ಆದ ನಂತರ ಅವರು ನಿವೃತ್ತಿಯನ್ನು ಹೊಂದ್ತಾರೆ. ಈ ನಿವೃತ್ತಿ ಆದ ನಂತರ ಅವರು ಸುಪ್ರೀಂ ಕೋರ್ಟ್ನ ನೇಮಕ ಮಾಡಲಿಕ್ಕೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿ ನೇಮಕವನ್ನು ಮಾಡಲು ಅವಕಾಶ ಇದೆ. ಹಾಗೂ ನಿವೃತ್ತಿಯ ನಂತರ ಸುಪ್ರೀಂ ಕೋರ್ಟ್ ಅಥವಾ ರಾಜ್ಯ ಹೈಕೋರ್ಟ್ಗಳಲ್ಲಿ ನ್ಯಾಯಾಧೀಶರಾಗಿದ್ದ ಹೈಕೋರ್ಟ್ಗಳನ್ನು ಹೊರತುಪಡಿಸಿ ಉಳಿದ ಒಂದು ಇಲ್ಲಿ ನ್ಯಾಯವಾದಿಯಾಗಿ ಕೂಡ ಕೆಲಸ ಮಾಡುವ ಅವಕಾಶ ಇದೆ. ರಾಜೀನಾಮೆಯಿಂದಾಗಿ ಅಥವಾ ಅವರನ್ನು ಬೇರೊಂದು ರಾಜ್ಯದ ಹೈಕೋರ್ಟಿಗೆ ವರ್ಗಾಯಿಸಿದಾಗ
ಸ್ಥಾನ ತೆರವಾಗುತ್ತದೆ. ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರನ್ನು ವಜಾ ಮಾಡುವ ಕ್ರಮದಲ್ಲಿ ದೋಷಾರೋಪಣೆಯ ಮೇಲೆ ಇವರನ್ನು ವಜಾ ಮಾಡ್ಬೋದು. ಅಂದರೆ ಏನಾದರೂ ದೋಷ ಇದೆ, ಏನಾದರೂ ಅವರಿಂದ ತಪ್ಪಾಗ್ತಾ ಇದೆ ಅಂತಾದರೆ ಅಂಥ ಸಂದರ್ಭದಲ್ಲಿ ಅವರನ್ನು ಏನು ಮಾಡ್ಬೋದು, ವಜಾ ಮಾಡ್ಬೋದು, ಅಂದರೆ ಕೆಲಸದಿಂದ ತೆಗೆದು ಹಾಕ್ಬೋದು ಅಂತ ಹೇಳುವಂಥದ್ದು. ನ್ಯಾಯಾಧೀಶರಾಗಿ ನೇಮಕವಾದ ನಂತರ ಆಯಾ ರಾಜ್ಯದ ರಾಜ್ಯಪಾಲರಿಂದ ಪ್ರಮಾಣ ವಚನವನ್ನು ಸ್ವೀಕರಿಸಬೇಕು. ಈಗ ನಾವು ನ್ಯಾಯಾಧೀಶರಾಗಿ ಆಯ್ಕೆಯಾಗಿದ್ದೇವೆ ಅಂತ ಆದ ನಂತರ ಪ್ರಮಾಣ ವಚನ ಸ್ವೀಕರಿಸಲಿಕ್ಕಿದೆ. ರಾಜ್ಯಪಾಲರಿಂದ ಪ್ರಮಾಣ ವಚನವನ್ನು ಸ್ವೀಕರಿಸಬೇಕು. ಹೈಕೋರ್ಟುಗಳ ಮುಖ್ಯ ನ್ಯಾಯಾಧೀಶರು ಮತ್ತು ಇತರ ನ್ಯಾಯಾಧೀಶರುಗಳು ಮಾಸಿಕ ವೇತನ, ಇತರ ಭತ್ಯೆ, ನಿವೃತ್ತಿ ವೇತನ ಹಾಗೂ ಉಚಿತ ವಸತಿ ಸೌಲಭ್ಯಗಳನ್ನು ರಾಜ್ಯಗಳ ಸಂಚಿತ ನಿಧಿಯಿಂದಲೇ ಅದನ್ನು ಪಡೆಯುತ್ತಾರೆ. ಹಾಗೂ ಇವರ ವೇತನ ಹಾಗೂ ಇತರೆ ಸೌಲಭ್ಯಗಳು ರಾಜ್ಯ ಶಾಸಕಾಂಗದ ಅಥವಾ ಕಾರ್ಯಾಂಗದ ನಿಯಂತ್ರಣಕ್ಕೆ ಅದು ಒಳಪಡುವುದಿಲ್ಲ ಅಂತ ಹೇಳುವಂಥದ್ದು. ಇನ್ನು ಹೈಕೋರ್ಟ್ ಮತ್ತು ಅಧೀನ ನ್ಯಾಯಾಲಯದ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ತಿಳ್ಕೊಳ್ಳೋಣ. ಅಧಿಕಾರ ಮತ್ತು ಕಾರ್ಯಗಳು ಏನೆಲ್ಲ ಇದೆ? ಒಂದು, ಇಲ್ಲಿ ಅವರು ಪಾಯಿಂಟ್ಸನ್ನು ಕೊಡಲಿಲ್ಲ, ನಾವೇ ಕೆಲವೊಂದು ಪಾಯಿಂಟ್ಸ್ಗಳನ್ನು ಮಾಡ್ತಾ ಹೋಗಬೇಕು. ಇಲ್ಲಿ ನಾನು ಮಾಡಿರುವಂತಹ ಪಾಯಿಂಟ್ಸ್ಗಳನ್ನು ನಿಮಗೆ ನಾನು ತಿಳಿಸ್ತಾ ಹೋಗುವಂಥದ್ದು. ಒಂದು ವೇಳೆ ನಿಮಗೆ ಅದು ಬೇಡ ಅಂತ ಅಂದರೆ ಬೇರೆ ಕೂಡ ಓದ್ಕೊಳ್ಬೋದು, ಅಥವಾ ಅದರಲ್ಲಿ ಇರುವಂತಹ ಪಾಯಿಂಟ್ಸ್ಗಳನ್ನು ನೋಡಿಕೊಂಡು ನೀವು ಕೂಡ ಪಾಯಿಂಟ್ಸನ್ನು ಮಾಡಿಕೊಳ್ಬೋದು. ಇಲ್ಲಿ ನಾನು ಸಾಧಾರಣವಾಗಿ 11 ಪಾಯಿಂಟ್ಸ್ಗಳಷ್ಟು ಮಾಡಿಕೊಂಡಿದ್ದೇನೆ. 11 ಪಾಯಿಂಟ್ಸ್ ಮುಖ್ಯವಾಗಿರುವಂಥ ವಿಚಾರಗಳನ್ನು ತಿಳ್ಕೊಂಡು ಹೈಕೋರ್ಟ್ನ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ತಿಳಿಸಿರುವಂಥದ್ದು. ಮೊದಲನೆಯ ಪಾಯಿಂಟ್, ಹೈಕೋರ್ಟ್ಗಳಿಗೂ ನೇರವಾಗಿ ತಮಗೆ ಸಲ್ಲಿಸಿದ ವಿವಾದಗಳನ್ನು ಇತ್ಯರ್ಥಪಡಿಸುವಂಥ ಅಧಿಕಾರ ಹೊಂದಿದೆ. ಹೈಕೋರ್ಟ್ಗಳಿಗೆ ನೇರವಾಗಿ ತಮಗೆ ಸಲ್ಲಿಸಿದ ವಿವಾದಗಳನ್ನು ಇತ್ಯರ್ಥಪಡಿಸುವಂತಹ ಅಧಿಕಾರ ಹೊಂದಿದೆ. ನ್ಯಾಯಾಲಯಗಳ ತೀರ್ಮಾನಗಳಿಗೆ ಸಂಬಂಧಿಸಿದಂತೆ ಮೇಲ್ಮನವಿಯನ್ನು ಸಲ್ಲಿಸಬಹುದು. ನ್ಯಾಯಾಲಯದ ತೀರ್ಮಾನಗಳಿಗೆ ಸಂಬಂಧಿಸಿದಂತೆ ಮೇಲ್ಮನವಿಯನ್ನು ಸಲ್ಲಿಸಬಹುದಾಗಿದೆ. 3, ಅದು 1ನೇ ಪಾಯಿಂಟ್ಸಲ್ಲಿ. 2ನೇ ಪಾಯಿಂಟಿಗೆ ಬಂದಾಗ ಎಲ್ಲ ನ್ಯಾಯಾಲಯಗಳ ಮೇಲೂ ಮೇಲ್ವಿಚಾರಣೆ ನಡೆಸುವ ಅಧಿಕಾರ, ಎಲ್ಲ ನ್ಯಾಯಾಲಯಗಳ ಮೇಲೆ ಮೇಲ್ವಿಚಾರಣೆ ನಡೆಸುವಂತಹ ಅಧಿಕಾರ ಇದೆ. ಇತರ ನ್ಯಾಯಾಲಯಗಳಿಗೆ ಸಿಬ್ಬಂದಿಯನ್ನು ನೇಮಿಸುವಂಥ ಅಧಿಕಾರ, ಇತರ ನ್ಯಾಯಾಲಯಗಳಿಗೆ ಸಿಬ್ಬಂದಿಯನ್ನು ನೇಮಿಸುವಂಥ ಅಧಿಕಾರವನ್ನು ಕೂಡ ನಿರ್ವಹಿಸ್ತದೆ. 4ನೇ ಪಾಯಿಂಟ್ನಲ್ಲಿ ಅದು ಮೂಲಭೂತ ಹಕ್ಕುಗಳ ಉಲ್ಲಂಘನೆಗೆ ಸಂಬಂಧಿಸಿದಂತೆ, ಮೂಲಭೂತ ಹಕ್ಕುಗಳಿಗೆ ಉಲ್ಲಂಘನೆ ಕೂಡ ಸಂಬಂಧಿಸಿದಂತೆ ನ್ಯಾಯಾಲಯಕ್ಕೆ ಹೋಗುವಂಥದ್ದು. ಹೈಕೋರ್ಟ್ನಲ್ಲಿ ರಿಟ್ ಅನ್ನು ಸಲ್ಲಿಸಬಹುದಾಗಿದೆ. ಹಾಗೆ ಜನರ ಹಕ್ಕುಗಳ ಸಂಬಂಧಪಟ್ಟಂತೆ ರಕ್ಷಿಸುವ ಅಧಿಕಾರವನ್ನು ಕೂಡ ಹೊಂದಿದೆ. ಕೆಳಗಿನ ನ್ಯಾಯಾಲಯಗಳನ್ನು ನೀಡಬಹುದಾದಂತಹ ಮರಣದಂಡನಾ ಶಿಕ್ಷೆಯನ್ನು ಹೈಕೋರ್ಟ್ ಸ್ಥಿರೀಕರಿಸುತ್ತದೆ. ಕೆಳ ನ್ಯಾಯಾಲಯಗಳನ್ನು ನೀಡಬಹುದಾದಂತಹ ಮರಣದಂಡನಾ ಶಿಕ್ಷೆಯನ್ನು ಹೈಕೋರ್ಟ್ ಸ್ಥಿರೀಕರಿಸುತ್ತದೆ. ಅಧೀನ ನ್ಯಾಯಾಲಯಗಳ ಕಾರ್ಯವು ಹೈಕೋರ್ಟ್ನ ನಿಯಂತ್ರಣ ಮತ್ತು ಮಾರ್ಗದರ್ಶನದಲ್ಲಿ ಚಲಾಯಿಸಲ್ಪಡುತ್ತದೆ. ಅಧೀನ ನ್ಯಾಯಾಲಯಗಳ ಕಾರ್ಯವು ಹೈಕೋರ್ಟ್ನ ನಿಯಂತ್ರಣ ಮತ್ತು ಮಾರ್ಗದರ್ಶನದಲ್ಲಿ ಚಲಾಯಿಸಲ್ಪಡುತ್ತದೆ. 6, ಕ್ರಿಮಿನಲ್ ಮೊಕದ್ದಮೆಗೆ ಸಂಬಂಧಿಸಿದಂತೆ ಕೆಳ ನ್ಯಾಯಾಲಯ ನೀಡಿದ ತೀರ್ಪಿನ ವಿರುದ್ಧ ಅಪೀಲನ್ನು ಸ್ವೀಕರಿಸುತ್ತದೆ. ಕ್ರಿಮಿನಲ್ ಮೊಕದ್ದಮೆಗೆ ಸಂಬಂಧಿಸಿದಂತೆ ಕೆಳ ನ್ಯಾಯಾಲಯ ನೀಡಿದ ತೀರ್ಪಿನ ವಿರುದ್ಧ ಅಪೀಲನ್ನು ಸ್ವೀಕರಿಸುವಂಥದ್ದು. 7ನೇ ಪಾಯಿಂಟಲ್ಲಿ ಮೊಕದ್ದಮೆಗಳನ್ನು ತನ್ನ ವ್ಯಾಪ್ತಿಗೆ ವರ್ಗಾಯಿಸಿಕೊಳ್ಳುವುದು. ಕೆಳ ನ್ಯಾಯಾಲಯಗಳು ಪಾಲಿಸುವಂತೆ ನಿಯಮಗಳನ್ನು ಜಾರಿಗೆ ತರುವುದು, ನ್ಯಾಯಾಲಯದ ಎಲ್ಲ ದಾಖಲೆಗಳನ್ನು ಸಂಗ್ರಹಿಸುವುದು, ಇವೇ ಮೊದಲಾದ ಕಾರ್ಯವನ್ನು ನಿರ್ವಹಿಸುತ್ತದೆ. 8ನೇ ಪಾಯಿಂಟ್ನಲ್ಲಿ ನ್ಯಾಯಾಧೀಶರಿಗೆ ಅಗತ್ಯವಿರುವ ಅಧಿಕಾರಿಗಳನ್ನು ನೇಮಕ ಮಾಡಿಕೊಳ್ಳುವುದು ಅವಕಾಶ ಇದೆ. ನ್ಯಾಯಾಧೀಶರಿಗೆ ಅಗತ್ಯವಿರುವ ಅಧಿಕಾರಿಗಳನ್ನು ನೇಮಕ ಮಾಡಿಕೊಳ್ಳಲು ಅವಕಾಶ ಇದೆ. 9ನೇ ಪಾಯಿಂಟಲ್ಲಿ ಹೈಕೋರ್ಟ್ನ ತೀರ್ಪನ್ನು ಪ್ರಶ್ನಿಸುವ ಅಧಿಕಾರ ಅಧೀನ ನ್ಯಾಯಾಲಯಗಳಿಗೆ ಇರುವುದಿಲ್ಲ. ಹೈಕೋರ್ಟಿನ ತೀರ್ಪನ್ನು ಪ್ರಶ್ನಿಸುವಂತಹ ಅಧಿಕಾರ ಅಧೀನ ನ್ಯಾಯಾಲಯಗಳಿಗೆ ಇರುವುದಿಲ್ಲ. ಮತ್ತು ನ್ಯಾಯಾಲಯದ ತೀರ್ಪನ್ನು ಉಲ್ಲಂಘಿಸಿದವರಿಗೆ ಶಿಕ್ಷಿಸುವಂತಹ ಅಧಿಕಾರ ಸಹ ಅದು ಹೊಂದಿದೆ. ಮೇಲಿನ ಅಧಿಕಾರಿಗಳ ಜೊತೆಗೆ ಚುನಾವಣೆಗೆ ಸಂಬಂಧಿಸಿದಂತೆ ಮೊಕದ್ದಮೆಗಳಲ್ಲಿ ಸಂವಿಧಾನದ 235ನೇ ವಿಧಿ ಅನ್ವಯ ನ್ಯಾಯಾಂಗ ಸೇವೆಯಲ್ಲಿರುವವರ ಮುಂಬಡ್ತಿ ಮತ್ತು ರಚನೆಗೆ ಸಂಬಂಧಿಸಿದಂತೆ ಹೈಕೋರ್ಟ್ ಅಧಿಕಾರವನ್ನು ಹೊಂದಿದೆ.
10ನೇ ಪಾಯಿಂಟ್ನಲ್ಲಿ ಹೈಕೋರ್ಟ್ ಮನವಿ ಸ್ವೀಕರಿಸುವ ಅಧಿಕಾರಗಳ ಜೊತೆಗೆ ರಾಜ್ಯಪಾಲರು ಜಿಲ್ಲಾ ನ್ಯಾಯಾಧೀಶರನ್ನು ನೇಮಿಸುವಾಗ, ವರ್ಗಾಯಿಸುವಾಗ, ಬಡ್ತಿ ನೀಡುವಾಗ ನ್ಯಾಯಾಂಗದೊಡನೆ ಸಮಾಲೋಚಿಸುತ್ತಾರೆ. 11ನೇ ಪಾಯಿಂಟ್, ಮರಣದಂಡನೆಯಂತಹ ಶಿಕ್ಷೆಯನ್ನು ನೀಡಲು ಅವಕಾಶ ಇದೆ. ಹೈಕೋರ್ಟ್ಗೆ ಮರಣದಂಡನೆಯಂತಹ ಶಿಕ್ಷೆಯನ್ನು ನೀಡುವಂಥ ಅವಕಾಶ ಇದೆ. 12 ಪಾಯಿಂಟ್ ಇದೆ. ಜಿಲ್ಲಾ ನ್ಯಾಯಾಲಯಗಳು ಆಯಾ ಜಿಲ್ಲೆಯ ವ್ಯಾಪ್ತಿಗೆ ಉನ್ನತ ನ್ಯಾಯಾಲಯಗಳಾಗಿರುತ್ತದೆ. ಜಿಲ್ಲಾ ನ್ಯಾಯಾಲಯಗಳು ಆಯಾ ಜಿಲ್ಲೆಗೆ ಉನ್ನತ ನ್ಯಾಯಾಲಯಗಳಾಗಿರುತ್ತದೆ. ಇವಿಷ್ಟು ನಮ್ಮ ಹೈಕೋರ್ಟಿನ ಅಧೀನ ನ್ಯಾಯಾಲಯದ ಅಧಿಕಾರ ಮತ್ತು ಕಾರ್ಯಗಳಾಗಿರ್ತದೆ. ಇವಿಷ್ಟು ವಿಚಾರ ಅದರಲ್ಲಿ ನೀವು ಓದ್ಕೊಳ್ಬೇಕು. ತುಂಬಾ ಮುಖ್ಯವಾಗಿರುವಂಥ ಪ್ರಶ್ನೆ ಹೈಕೋರ್ಟ್ನ ರಚನೆ, ಅಧಿಕಾರ ಮತ್ತು ಕಾರ್ಯಗಳಲ್ಲಿ ಬರುವಂಥದ್ದು. ಇನ್ನು ನಾವು ಇದರಲ್ಲಿ ಯಾವ ಪಾಠವನ್ನು ಓದಬೇಕು ಎನ್ನುವಂಥದ್ದನ್ನು ತಿಳಿಸ್ತೇನೆ. ಇವಿಷ್ಟು ಆದರೆ ನಮ್ಮ ಬ್ಲಾಕ್ 3ರಲ್ಲಿರುವಂತಹ ಮುಖ್ಯವಾದ ಪ್ರಶ್ನೆಗಳನ್ನೆಲ್ಲ ಕೂಡ ನಾವು ಓದ್ಕೊಂಡೆವು. ಇನ್ನು ಮುಂದಿನ ವಿಡಿಯೋದಲ್ಲಿ ನಾವು ಬ್ಲಾಕ್ 4ರಲ್ಲಿ ಬರುವಂತಹ ಮುಖ್ಯವಾದ ಪ್ರಶ್ನೆಗಳನ್ನೆಲ್ಲ ಓದ್ಕೊಳ್ಳಿಕ್ಕಿದೆ. ಅದರಲ್ಲಿ ವಲಯ ಸಮಿತಿ ಇರ್ಬೋದು, ಚುನಾವಣೆ ಆಯೋಗ ಇರ್ಬೋದು, ಹಾಗೆ ಗುಂಪು ಕಾರ್ಯಗಳು. ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರಶ್ನೆ ಪಕ್ಷ ಪದ್ಧತಿ ಮತ್ತು ಗುಂಪು ಕಾರ್ಯಗಳು. ತುಂಬ ಸಲ ಕೇಳಿರುವಂತಹ ಪ್ರಶ್ನೆ ಸ್ನೇಹಿತರೆ, ತುಂಬಾ ಸಲ ರಿಪೀಟ್ ಆಗಿ ಬಂದಿರುವಂತಹ ಪ್ರಶ್ನೆಗಳು ಪಕ್ಷ ಪದ್ಧತಿ, ಒತ್ತಡ ಗುಂಪುಗಳ ಕಾರ್ಯಗಳು. ಪಕ್ಷ ಪದ್ಧತಿ ಕೂಡ ಹಾಗೆ, ಒತ್ತಡ ಗುಂಪುಗಳ ಕಾರ್ಯ ಹಾಗೆ 15 ಅಂಕಕ್ಕೆ, 10 ಅಂಕಕ್ಕೆ, 10 ಅಂಕಕ್ಕೆ, 5 ಅಂಕಕ್ಕೆ ಈ ರೀತಿಯಾಗಿ ಪ್ರಶ್ನೆಗಳು ಬಂದಿದೆ. ಅದೇ ರೀತಿ ಸಂವಿಧಾನದ ತಿದ್ದುಪಡಿಯ ಲಕ್ಷಣಗಳು 3 ಬಾರಿ ಪ್ರಶ್ನೆಯಲ್ಲಿತ್ತು. ಸಂವಿಧಾನದ ತಿದ್ದುಪಡಿಯ ವಿಧಾನಗಳು 24, 24, 25, 42, 44, 73, 74, 93ನೇ ತಿದ್ದುಪಡಿ. ಇವಿಷ್ಟು ತಿದ್ದುಪಡಿಗಳನ್ನು ನಾವು ಅದರಲ್ಲಿ ತಿಳ್ಕೊಳ್ಬೇಕು. ಇವಿಷ್ಟು ಇಂಪಾರ್ಟೆಂಟ್ ಇದೆ. ಮೊದಲನೇದಾಗಿ ವಲಯ ಸಮಿತಿಗಳ ರಚನೆ ಮತ್ತು ಪಾತ್ರಗಳು ಕೇಳಿರುವಂಥದ್ದು. ಅದನ್ನು ನಾವು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋ ಸ್ನೇಹಿತರೆ. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಧನ್ಯವಾದಗಳು.